ಮಾಗಡಿ ತಾಲೂಕಿನ ಕೆಂಪಾಪುರದಲ್ಲಿ ಇತ್ತೀಚೆಗೆ ಪತ್ತೆಯಾಗಿದ್ದ ನಾಡಪ್ರಭು ಕೆಂಪೇಗೌಡರ ಸಮಾಧಿಯನ್ನ ರಾಷ್ಟ್ರೀಯ ಸ್ಮಾರಕ ಅಂತ ಘೋಷಿಸಬೇಕು ಅಂತ ಪ್ರಗತಿ ಫೌಂಡೇಶನ್ ಒತ್ತಾಯಿಸಿದೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಪ್ರಗತಿ ಫೌಂಡೇಶನ್ ಸಂಸ್ಥೆಯ ಮುಖಂಡರು ಕೆಂಪೇಗೌಡ ಸಮಾಧಿಯನ್ನ ರಾಷ್ಟ್ರೀಯ ಸ್ಮಾರಕ ಅಂತ ಘೋಷಣೆ ಮಾಡಿ ಪ್ರವಾಸಿ ಸ್ಥಳವನ್ನಾಗಿ ಅಭಿವೃದ್ಧಿ ಮಾಡಬೇಕು. ಹಾಗೆ ಆ ಸ್ಥಳದಲ್ಲಿ ಕೆಂಪೇಗೌಡರ ಎಲ್ಲ ಸ್ಮಾರಕಗಳ ಅಧ್ಯಯನ ನಿರ್ವಹಣೆಗೆ ಅಭಿವೃದ್ಧಿ ಮಾಡುವುದಕ್ಕೆ ಪ್ರಾಧಿಕಾರ ರಚಿಸಬೇಕು ಅಂತ ಫೌಂಡೇಶನ್ ಸಂಸ್ಥೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿಕೊಂಡಿದೆ. ಫೌಂಡೇಶನ್ ಅಧ್ಯಕ್ಷ ಹಾಗೆ ಕೂಡ ಕೆಂಪೇಗೌಡ ಸ್ಮಾರಕಗಳ ಸಂರಕ್ಷಣಾ ಸಮಿತಿ ಅಂತ ಒಂದು ಮಾಡ್ಕೊಂಡಿದ್ದೀವಿ. ನಾನು ಮತ್ತೆ ಪ್ರಶಾಂತ್ ಮರೂರ್ ಅವರು ಯಾರು ಕೆಂಪೇಗೌಡ ಸಮಾಧಿಯನ್ನು ಗುರುತಿಸಿದ್ರು, ಹಾಗೆ ನಮ್ಮ ಎಲ್ಲ ಸಮಿತಿಯ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಸುಧೀರ್ ಅವರು ಇವರೆಲ್ಲ ಸೇರ್ಕೊಂಡು ನಾವು ಒಂದು ರಂಗಸ್ವಾಮಿ ಅವರೆಲ್ಲ ಸೇರ್ಕೊಂಡು ಒಂದು ಸಮಿತಿ ಮಾಡಿ ಈ ಸಮಿತಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ವಿನಂತಿ ಮಾಡಕ್ ಬಂದಿದ್ದೀವಿ. ಏನಂದ್ರೆ ಈ ಕೆಂಪೇಗೌಡರ ಸಮಾಧಿಯನ್ನ ಒಂದು ರಾಷ್ಟ್ರೀಯ ಸ್ಮಾರಕ ಅಂತ ಒಂದು ಘೋಷಣೆ ಮಾಡಬೇಕು. ಮತ್ತೆ ಅಲ್ಲಿ ಒಂದು ಬೃಹದಾದ ಒಂದು ಸ್ಮಾರಕಗಳನ್ನ ನಿರ್ಮಿಸಿ ಐತಿಹಾಸಿಕ ಒಂದು ಪರಂಪರೆಯ ಒಂದು ಸ್ಮಾರಕ ಮಾಡಬೇಕು. ಅದನ್ನ ಅಲ್ಲಿ ಒಂದು 500 ಎಕರೆಯಲ್ಲಿ ಒಂದು ಅಭಿವೃದ್ಧಿ ಮಾಡಿ ಅಶ್ವಾರೂಢ ಕೆಂಪೇಗೌಡರ ಒಂದು ಸ್ಟ್ಯಾಚ್ಯೂನ ನಿಲ್ಲಿಸಿ ನಂತರ ಅಲ್ಲಿ ಒಂದು ವಸ್ತು ಸಂಗ್ರಹಾಲಯ, ಒಂದು ಅಧ್ಯಯನ ಪೀಠ, ಒಂದು ಅತಿಥಿ ಗೃಹ ಎಲ್ಲ ಮಾಡಬೇಕಂತ ಒಂದು ವಿನಂತಿ ಮಾಡ್ಕೊಂಡಿದ್ದೀವಿ. ಬಿಜೆಪಿ ಮುಖಂಡ ಕೆಎಸ್ ಈಶ್ವರ